ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟದ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಜೋರಾದ ಸಿಎಂ ಡಿಸಿಎಂ ಬಣದ ಫೈಟ್. ಒಂದು ಕಡೆ ಸಿಎಂ ಡಿಸಿಎಂ ಏನು ಹೇಳ್ತಾ ಇಲ್ಲ, ಆದ್ರೆ ಇವರಿಬ್ಬರ ಬೆಂಬಲಿಗರು ಅಂದ್ರೆ ಬಣ ಬಡಿದಾಟ ಇನ್ನೂ ಕೂಡ ನಡೆದೇ ಇದೆ. ಡಿಕೆಶಿಗೆ ಇರುವ ಶಾಸಕರ ಬಲದ ಪ್ರಶ್ನೆ ಇಲ್ಲಿ ಬರಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸಿಎಂ 5 ವರ್ಷ ಅಥವಾ 10 ವರ್ಷ ಇರ್ತಾರೋ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಷ್ಟೇ ಅಂತ ಇಲ್ಲಿ ಒಂದಷ್ಟು ಜನ ಒತ್ತಾಯಿಸ್ತಾ ಇದ್ದಾರೆ. ಏನ್ ಸಂಪೂರ್ಣ ಆರೇ ಹೋಯ್ತು, ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದ ಮೇಲೆ ಎಲ್ಲ ಸಾಲ್ವ್ ಆಗೋಯ್ತು ಅಂತ ಹೇಳ್ತಾ ಇದ್ದಂತಹ ಕಾಂಗ್ರೆಸ್ ಅಂಗಳದಲ್ಲಿ ಮತ್ತೆ ಬಣ ಬಡಿದಾಟದ ಕಿಚ್ಚು ಜೋರಾಗಿದೆ. ಇಲ್ಲಿ ಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು ಸಿಎಂ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದ್ರೆ ಸಿಎಂ ಅವರ ನಂತರ ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅಂದ್ರೆ ಸರ್ 5 ವರ್ಷ ಅವರೇ ಆಗ್ತೀನಿ ಅಂತ ಸಿಎಂ ಅವರಿಗೆ ಖುದ್ದು ಹೇಳಿರೋದ್ರಿಂದ ಹೈಕಮಾಂಡ್ ಅವ್ರಿಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ ಅದನ್ನ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನಗೆ ಆ ಶಕ್ತಿ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗಿಲ್ಲ. ಇಲ್ಲಿ ಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು ಸಿಎಂ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟದ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಜೋರಾದ ಸಿಎಂ ಡಿಸಿಎಂ ಬಣದ ಫೈಟ್. ಒಂದು ಕಡೆ ಸಿಎಂ ಡಿಸಿಎಂ ಏನು ಹೇಳ್ತಾ ಇಲ್ಲ, ಆದ್ರೆ ಇವರಿಬ್ಬರ ಬೆಂಬಲಿಗರು ಅಂದ್ರೆ ಬಣ ಬಡಿದಾಟ ಇನ್ನೂ ಕೂಡ ನಡೆದೇ ಇದೆ. ಡಿಕೆಶಿಗೆ ಇರುವ ಶಾಸಕರ ಬಲದ ಪ್ರಶ್ನೆ ಇಲ್ಲಿ ಬರಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸಿಎಂ 5 ವರ್ಷ ಅಥವಾ 10 ವರ್ಷ ಇರ್ತಾರೋ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಷ್ಟೇ ಅಂತ ಇಲ್ಲಿ ಒಂದಷ್ಟು ಜನ ಒತ್ತಾಯಿಸ್ತಾ ಇದ್ದಾರೆ. ಏನ್ ಸಂಪೂರ್ಣ ಆರೇ ಹೋಯ್ತು, ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದ ಮೇಲೆ ಎಲ್ಲ ಸಾಲ್ವ್ ಆಗೋಯ್ತು ಅಂತ ಹೇಳ್ತಾ ಇದ್ದಂತಹ ಕಾಂಗ್ರೆಸ್ ಅಂಗಳದಲ್ಲಿ ಮತ್ತೆ ಬಣ ಬಡಿದಾಟದ ಕಿಚ್ಚು ಜೋರಾಗಿದೆ. ಇಲ್ಲಿ ಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು ಸಿಎಂ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದ್ರೆ ಸಿಎಂ ಅವರ ನಂತರ ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅಂದ್ರೆ ಸರ್ 5 ವರ್ಷ ಅವರೇ ಆಗ್ತೀನಿ ಅಂತ ಸಿಎಂ ಅವರಿಗೆ ಖುದ್ದು ಹೇಳಿರೋದ್ರಿಂದ ಹೈಕಮಾಂಡ್ ಅವ್ರಿಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ ಅದನ್ನ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನಗೆ ಆ ಶಕ್ತಿ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗಿಲ್ಲ. ಇಲ್ಲಿ ಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು ಸಿಎಂ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟದ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಜೋರಾದ ಸಿಎಂ ಡಿಸಿಎಂ ಬಣದ ಫೈಟ್. ಒಂದು ಕಡೆ ಸಿಎಂ ಡಿಸಿಎಂ ಏನು ಹೇಳ್ತಾ ಇಲ್ಲ, ಆದ್ರೆ ಇವರಿಬ್ಬರ ಬೆಂಬಲಿಗರು ಅಂದ್ರೆ ಬಣ ಬಡಿದಾಟ ಇನ್ನೂ ಕೂಡ ನಡೆದೇ ಇದೆ. ಡಿಕೆಶಿಗೆ ಇರುವ ಶಾಸಕರ ಬಲದ ಪ್ರಶ್ನೆ ಇಲ್ಲಿ ಬರಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸಿಎಂ 5 ವರ್ಷ ಅಥವಾ 10 ವರ್ಷ ಇರ್ತಾರೋ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಷ್ಟೇ ಅಂತ ಇಲ್ಲಿ ಒಂದಷ್ಟು ಜನ ಒತ್ತಾಯಿಸ್ತಾ ಇದ್ದಾರೆ. ಏನ್ ಸಂಪೂರ್ಣ ಆರೇ ಹೋಯ್ತು, ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದ ಮೇಲೆ ಎಲ್ಲ ಸಾಲ್ವ್ ಆಗೋಯ್ತು ಅಂತ ಹೇಳ್ತಾ ಇದ್ದಂತಹ ಕಾಂಗ್ರೆಸ್ ಅಂಗಳದಲ್ಲಿ ಮತ್ತೆ ಬಣ ಬಡಿದಾಟದ ಕಿಚ್ಚು ಜೋರಾಗಿದೆ. ಇಲ್ಲಿ ಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು ಸಿಎಂ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದ್ರೆ ಸಿಎಂ ಅವರ ನಂತರ ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅಂದ್ರೆ ಸರ್ 5 ವರ್ಷ ಅವರೇ ಆಗ್ತೀನಿ ಅಂತ ಸಿಎಂ ಅವರಿಗೆ ಖುದ್ದು ಹೇಳಿರೋದ್ರಿಂದ ಹೈಕಮಾಂಡ್ ಅವ್ರಿಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ ಅದನ್ನ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನಗೆ ಆ ಶಕ್ತಿ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗಿಲ್ಲ. ಇಲ್ಲಿ ಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ.
ಬಟ್ ನಾವು ಸಿಎಂ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟದ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಜೋರಾದ ಸಿಎಂ ಡಿಸಿಎಂ ಬಣದ ಫೈಟ್. ಒಂದು ಕಡೆ ಸಿಎಂ ಡಿಸಿಎಂ ಏನು ಹೇಳ್ತಾ ಇಲ್ಲ, ಆದ್ರೆ ಇವರಿಬ್ಬರ ಬೆಂಬಲಿಗರು ಅಂದ್ರೆ ಬಣ ಬಡಿದಾಟ ಇನ್ನೂ ಕೂಡ ನಡೆದೇ ಇದೆ. ಡಿಕೆಶಿಗೆ ಇರುವ ಶಾಸಕರ ಬಲಾಬಲದ ಪ್ರಶ್ನೆ ಇಲ್ಲಿ ಬರಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸಿಎಂ 5 ವರ್ಷ ಅಥವಾ 10 ವರ್ಷ ಇರ್ತಾರೋ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಷ್ಟೇ ಅಂತ ಇಲ್ಲಿ ಒಂದಷ್ಟು ಜನ ಒತ್ತಾಯಿಸ್ತಾ ಇದ್ದಾರೆ. ಏನ್ ಸಂಪೂರ್ಣ ಆರೇ ಹೋಯ್ತು, ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದ ಮೇಲೆ ಎಲ್ಲ ಸಾಲ್ವ್ ಆಗೋಯ್ತು ಅಂತ ಹೇಳ್ತಾ ಇದ್ದಂತಹ ಕಾಂಗ್ರೆಸ್ ಅಂಗಳದಲ್ಲಿ ಮತ್ತೆ ಬಣ ಬಡಿದಾಟದ ಕಿಚ್ಚು ಜೋರಾಗಿದೆ. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು ಸಿಎಂ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದ್ರೆ ಸಿಎಂ ಅವರ ನಂತರ ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅಂದ್ರೆ ಸರ್ 5 ವರ್ಷ ಅವರೇ ಆಗ್ತೀನಿ ಅಂತ ಸಿಎಂ ಅವರೇ ಖುದ್ದು ಹೇಳಿರೋದ್ರಿಂದ ಹೈಕಮಾಂಡ್ ಅವ್ರಿಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ ಅದನ್ನ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನಗೆ ಆ ಶಕ್ತಿ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗಿಲ್ಲ. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು ಸಿಎಂ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟದ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಜೋರಾದ ಸಿಎಂ ಡಿಸಿಎಂ ಬಣದ ಫೈಟ್. ಒಂದು ಕಡೆ ಸಿಎಂ ಡಿಸಿಎಂ ಏನು ಹೇಳ್ತಾ ಇಲ್ಲ, ಆದ್ರೆ ಇವರಿಬ್ಬರ ಬೆಂಬಲಿಗರು ಅಂದ್ರೆ ಬಣ ಬಡಿದಾಟ ಇನ್ನೂ ಕೂಡ ನಡೆದೇ ಇದೆ. ಡಿಕೆಶಿಗೆ ಇರುವ ಶಾಸಕರ ಬಲಾಬಲದ ಪ್ರಶ್ನೆ ಇಲ್ಲಿ ಬರಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸಿಎಂ 5 ವರ್ಷ ಅಥವಾ 10 ವರ್ಷ ಇರ್ತಾರೋ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಷ್ಟೇ ಅಂತ ಇಲ್ಲಿ ಒಂದಷ್ಟು ಜನ ಒತ್ತಾಯಿಸ್ತಾ ಇದ್ದಾರೆ. ಏನ್ ಸಂಪೂರ್ಣ ಆರೇ ಹೋಯ್ತು, ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದ ಮೇಲೆ ಎಲ್ಲ ಸಾಲ್ವ್ ಆಗೋಯ್ತು ಅಂತ ಹೇಳ್ತಾ ಇದ್ದಂತಹ ಕಾಂಗ್ರೆಸ್ ಅಂಗಳದಲ್ಲಿ ಮತ್ತೆ ಬಣ ಬಡಿದಾಟದ ಕಿಚ್ಚು ಜೋರಾಗಿದೆ. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು ಸಿಎಂ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದ್ರೆ ಸಿಎಂ ಅವರ ನಂತರ ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅಂದ್ರೆ ಸರ್ 5 ವರ್ಷ ಅವರೇ ಆಗ್ತೀನಿ ಅಂತ ಸಿಎಂ ಅವರೇ ಖುದ್ದು ಹೇಳಿರೋದ್ರಿಂದ ಹೈಕಮಾಂಡ್ ಅವ್ರಿಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ ಅದನ್ನ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನಗೆ ಆ ಶಕ್ತಿ ಇಲ್ಲ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ತಕ್ಕಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗಿಲ್ಲ. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು ಸಿಎಂ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ.